ನಾನು ಮೆಂಟಲಿ ಫಿಕ್ಸ್ ಆಗಿರ್ತೀನಿ, ಯಾವಾಗಲೂ ಹೇಳಿದೆ ಇಲ್ಲ ಟೆನ್ಷನ್ ತೊಗೊಬೇಡಿ, ಸಿನಿಮಾ ಅಂದಮೇಲೆ ಅವೆಲ್ಲ ಆಗುತ್ತೆ. ನೀವು ಕೆಲಸ ಮಾಡುವಾಗ ತಪ್ಪಾಗಿದ್ದು ನೀವಾಗಿ ಎಲ್ಲ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಿದರೆ ನಾನು ಬೈಬೋದು. ಯೋಚನೆ ಮಾಡಿಬಿಡಿ, ಚೆನ್ನಾಗಿ ಮಾಡಿ, ಸಿನಿಮಾಗಂತೂ ಏನೂ ಕಡಿಮೆ ಆಗಬಾರ್ದು ಅಂತ ಹೇಳಿದ್ದೆ. ಆವಾಗ ಅದೊಂದು ಧೈರ್ಯ ಬಂದು ಮತ್ತೆ ಮಾಡಿ ಅವ್ರಿಗೆ ಅದು ಇನ್ನೂ ಕೊರಗು, ಅಯ್ಯೋ ಅಮ್ಮ ಅವತ್ತಷ್ಟು ಖರ್ಚಾಗ್ಬಿಡ್ತು, ವೇಸ್ಟ್ ಆಯಿತು. ವೇಸ್ಟ್ ಅಂದರೆ ಆಕಸ್ಮಿಕ. ಹೌದೌದು. ನಾನು ಹೇಳಿದೆ ಅವೆಲ್ಲ ಮನುಷ್ಯರು ಏನೇನೋ ಆಗ್ತಾರಪ್ಪ, ತಲೆ ಕೆಡಿಸ್ಕೊಬೇಡ, ಚೆನ್ನಾಗಿ ಮಾಡು ಅಂತ ಹೇಳಿ ಮತ್ತೆ ನಾನು ಧೈರ್ಯ ಕೊಟ್ಟು ಹೇಳಿದೆ. ಬಟ್ ನನಗೇನು ಹೇಳೋದು ಅಂದರೆ ಪ್ರತಿ ಪ್ರೊಡಕ್ಷನ್ನಲ್ಲಿ ನಾನು ಹೇಳೋದಿದ್ದೇನೆ, ಯಾರೇ ಮಾಡಿದ್ರು ನಾವು ಬೇರೆಯವ್ರಿಗೆ ಕಾಂಪೀಟ್ ಮಾಡಬೇಕು ಅಂದಾಗ ಇರೋದ್ರಲ್ಲಿ ಕ್ವಾಲಿಟಿ ಕೊಡಬೇಕು, ಇರೋದ್ರಲ್ಲಿ. ಹೌದೌದು. ಅದನ್ನು ನೀವೇನು ತಗೊಂಡೋಗಿ ದುಡ್ಡನ್ನೆಲ್ಲ ಸುರಿಯೋದು ಅಂತಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಸ್ವಲ್ಪ ಫುಲ್ ಕಾಣಂಗೆ ಮಾಡಪ್ಪ ಫ್ರೇಮ್ ಎಲ್ಲ, ನೀನು ಖಾಲಿ ಬಿಡಬಾರ್ದು, ಇಲ್ಲಿ ಫ್ರೇಮ್ ಖಾಲಿ ಕಾಣಬಾರ್ದು. ಇವಾಗ ಏನು ಮಾಡ್ತಾರೆ, ಅವ್ರಿಗೆ 2 ಥರ ಭಯ ಇರುತ್ತೆ. ಅದರಲ್ಲೂ ನಾನು ಬೇರೆ ಸೆಟ್ಗೆ ಹೋಗಲ್ಲ, ಆಮೇಲೆ ಬಜೆಟ್ಟು ಇವಾಗ ಹೋಗ್ತಾ ಇರುತ್ತೆ. ಆಮೇಲೆ ಫೈಟ್ ಮಾಸ್ಟ್ರು ಅಷ್ಟೇ, ಅವ್ರು ಹೇಳೋರಮ್ಮ 2 ದಿನ ಮಾಡಿದ್ರೆ ಹಿಂಗೆ, 3 ದಿವಸ ಹಿಂಗೆ, ಇಷ್ಟು ಖರ್ಚು ಬರುತ್ತೆ. ಒಟ್ಟಿನಲ್ಲಿ ಸಿನಿಮಾ ಏನು ಕೇಳುತ್ತೆ ಅದು ಮಾಡಪ್ಪ. ಈಗ ಒಂದೇ ದಿನಕ್ಕೆ ಮುಗಿಸ್ತೀಯಾ ನೀನು ಮುಗಿಸು, ಇಲ್ಲ 2 ದಿನ ಬೇಕಾ ತಗೋ, ಬಟ್ ಸಿನಿಮಾಗೆ ಮೋಸ ಆಗಬಾರ್ದು. ಇದನ್ನೇ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ.